ಓಕೆ ಬರ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಇಡ್ತಾರಂತೆ. ಫೋನ್ ಇಟ್ಟ ನಂತರ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದೇ ಇದ್ದಾಗ ಆ, ಸ್ವತಃ ನರಸಿಂಹರಾವ್ ಅವರು ಫೋನ್ ಮಾಡ್ತಾರಂತೆ. ಕ್ಯಾ ಸರ್ದಾರ್ಜಿ, ಹ್ಮ್. ಯಾಕೆ ಭಾಳ ಈಸಿಯಾಗಿ ತಗೊಂಡ್ಬಿಟ್ಟಿದ್ದೀರಿ, ಓಹ್. ನೀವು ಮಂತ್ರಿ ಆಗ್ತಾ ಇದ್ದೀರಿ ಅಂತಂದ್ರಂತೆ. ಅಲ್ಲಿ ತನಕ ಡಾಕ್ಟರ್ ಸಿಂಗ್ ಗೊತ್ತಿಲ್ಲ, ಇವರು ಏನೋ ನನ್ನ ಕಾರ್ಯಕ್ರಮ ಕರೆದಿದ್ದಾರೆ ಬೇರೆ ಮತ್ತೊಂದು ಅಂತೇಳಿ. ಎಷ್ಟು ದೊಡ್ಡ ಆರ್ಥಿಕ ತಜ್ಞ ಅಂತಂದರೆ ಬೇರೆ ಬೇರೆ ದೇಶಗಳು ಕೂಡ ಇವರಿಂದ ಏನು ಸಲಹೆಗಳನ್ನು ಪಡೆಯುತ್ತಾ ಇತ್ತು. ವಿಶೇಷವಾಗಿ ಬರಾಕ್ ಒಬಾಮಾ ಇವ್ರ ಬಗ್ಗೆ ಅದ್ಭುತವಾದಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆಮೇಲೆ ನಿನ್ನೆ ತುಂಬ ಚರ್ಚೆ ಆಯಿತು, ಯಾಕಂದರೆ ಇವ್ರು ಜೀವಂತ ಇದ್ದಾಗ ಮೂಕಿ ಪ್ರಧಾನಿ, ಆ ಪ್ರಧಾನಿ ಹಿಂಗೆ 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 ಅಂತೆಲ್ಲ ಹೇಳ್ತಾ ಇದ್ರಿ ಹೇಳಿ. ಆಮೇಲೆ ಇವರ ಕಾಲಾವಧಿಯಲ್ಲಿ ಒಂದು 13 ಪ್ರಕರಣಗಳು ಕೂಡ, ಹಗರಣಗಳು ಕೂಡ ಭಾಳ ದೊಡ್ಡದಾಯಿತು. ಅದು ಗೊತ್ತಿರುವಂಥದ್ದು, ಕೆಲವು ಸ್ಕ್ಯಾಮ್ಗಳೆಲ್ಲ ಭಾಳ ದೊಡ್ಡದಾಯಿತು. ಆದರೆ ಈ ರಾಜಕೀಯ ಅಂತಂದರೆ ಹಾಗೇನೆ, ಟೀಕೆ ಟಿಪ್ಪಣಿಗಳು. ನೀವು ವೈಟ್ ಬಟ್ಟೆ ಹಾಕೊಂಡು ಬಂದಿರ್ತೀರಿ, ಯಾರೋ ಸೆಗಣಿ ಎರಚಿ ಹೋಗಿರ್ತಾರೆ, ನೀವು ಸೆಗಣಿ ಎರಚಬೇಡಪ್ಪ ಅಂತ ಹೇಳೋಂಗಿಲ್ಲ. ಹೌದು, ಹತ್ಕೊಳ್ಳೋ. ಆಮೇಲೆ ಅದಕ್ಕೆ ಸರಿಯಾದ ಉತ್ತರವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ಕೊಟ್ಟರು. ಯಾಕಂದರೆ ಹಿಸ್ಟ್ರಿ ನನ್ನ ಬಗ್ಗೆ ಪ್ರೀತಿಯನ್ನು ಹೊಂದಿರುತ್ತೆ, ನೀವು ಮೀಡಿಯಾದವರೋ ಮತ್ತೊಂದು ಅಂತಲ್ಲ, ಹಾಗಂತ ಟೀಕೆ ಮಾಡಬಾರ್ದಾ? ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ಕೇಳಿ. ಈ ವಿಧಾನಸೌಧವನ್ನು ನಿರ್ಮಾಣ ಮಾಡಿದಂಥವ್ರು ಕೆಂಗಲ್ ಹನುಮಂತಯ್ಯ. ಹೌದು. ಕೆಂಗಲ್ ಹನುಮಂತಯ್ಯ ವಿಧಾನಸೌಧವನ್ನು ನಿರ್ಮಾಣ ಮಾಡಿದ ನಂತರ ಒಂದು ಯಾರೋ ಹೇಳ್ತಾ ಇದ್ರು, ಅವರಿಗೆ ಆ ವಿಧಾನಸೌಧದಲ್ಲಿ ಕೂರೋಕ್ಕೆ ಅವಕಾಶ ಸಿಕ್ಕಿಲ್ಲ, ಸೋತೋಗ್ಬಿಟ್ರು ಅವರು ಅಂತೇಳಿ. ಹಾಗಂತ ಅವರೇನು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಎಸ್.ಎಂ. ಕೃಷ್ಣ ಒಂದು ಮಾತನ್ನು ಹೇಳಿದರು ನೋಡಿ, ನಾವೆಂಥ ಮನುಷ್ಯರು ಅಂತಂದರೆ ರಾಜಕಾರಣಿಗಳು. ಇದೇ ಕೆಂಗಲ್ ಹನುಮಂತಯ್ಯ ಅವರು ವಿಧಾನಸೌಧವನ್ನು ಕಟ್ಟುವಾಗ ಅದರಲ್ಲಿ ದುಡ್ಡು ಹೊಡೆದಿದ್ದಾರೆ ಅಂತೇಳಿ ನಾವು ಹೋರಾಟಗಳನ್ನು ಮಾಡಿದ್ವಿ. ಯಾರು ಕಟ್ಟಿಸಿದ್ರೋ ಕೆಂಗಲ್ ಹನುಮಂತಯ್ಯ, ಅವರು ಕಟ್ಟಿಸಿದ ವಿಧಾನಸೌಧದ ಒಳಗೆ ಕೂತು ಅವರು ಮುಖ್ಯಮಂತ್ರಿ ಆಗಿ ಕೂರಲಿಲ್ಲ, ಬಟ್ ನಾವೆಲ್ಲ ಕೂತು ಅವರ ವಿರುದ್ಧವೇ ಟೀಕೆ ಮಾಡಿದ್ವಿ. ಇದೊಂಥರ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಿದರು. ಹಾಗಂತ ಅವರು ತಿಂದಿದ್ದಾರೆ ಅಂತ ಅಲ್ವೇ ಅಲ್ಲ ಅಂತ ನಮಗೆ ಟೀಕೆ ಮಾಡಬೇಕಾಗತ್ತೆ ರಾಜಕಾರಣದಲ್ಲಿ. ಹಾಗಾಗಿ ಮೌನಿ ಬಾಬಾ ಅಂತಿರ್ಬೋದು, ಮತ್ತೊಂದಿರ್ಬೋದು, ಏನೇ ಇರ್ಬೋದು ಅಂತ ಹೇಳಿಕೆಗಳನ್ನೇ ಇರ್ಬೋದು, ಆದರೆ ಸದ್ದಿಲ್ಲದೆ ಸದ್ದು ಮಾಡಿದ ಮಹಾನಾಯಕ. ನಾವು ಅಬ್ಬರಕ್ಕೆ ಮನಸೊಲ್ತೇವೆ ಸಮಟೈಮ್ಸ್, ಜೋರಾಗಿ ಮಾತಾಡಿದ ತಕ್ಷಣ ಮಾತ್ರ ಮತ್ತೊಂದು ಮಗದೊಂದು ಅಂತೇಳಿ. ನಿಮಗೊಂದು ಗೊತ್ತಿರಲಿ ಶ್ರುತಿ, ಹಿಂದಿನ ಕಾಲದಲ್ಲಿ ನಿಮಗೆ ಗೊತ್ತಿರ್ಬೋದು, ರಾಮಕೃಷ್ಣ ಪರಮಹಂಸರು, ಅವರ ಶಾರದಾ ದೇವಿ ಅವ್ರದ್ದೆಲ್ಲ ಮತ್ತೊಬ್ಬರ ಜೊತೆ ಸಂವಾದ ಆಯ್ತಂತೆ, ಮಾತುಗಳು ಆಯ್ತಂತೆ, ಗೆದ್ರಂತೆ ಮತ್ತೊಂದು ಅಂತೇಳಿ. ಆಗ ನೀವು ಗಮನಿಸಿರ್ಬೋದು, ಆ ಸಂವಾದಗಳಾಗುವಾಗ ಅವರ ಮೈಗೆ ಒಂದು ಹೂವಿನ ಹಾರ ಹಾಕ್ತಾ ಇದ್ರು. ಯಾರ ಹಾರ ಬಾಡಿ ಹೋಗುತ್ತೆ ಅವರು ಸೋತ್ರು ಅಂತ ಲೆಕ್ಕ ಅಂತ ಕೂಡ ಇರ್ತಾ ಇತ್ತು. ಅಂದರೆ ನಿಮ್ಮ ಬಳಿ ಸತ್ಯಾಂಶಗಳಿದ್ದಾಗ ನೀವು ವಾಯ್ಸನ್ನು ರೈಸ್ ಮಾಡಿ ಮಾತಾಡಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಗೊತ್ತಿರುತ್ತೆ ಇಲ್ಲಪ್ಪ ಹಾಗಲ್ಲ ಅಂತೇಳಿ. ಯಾವಾಗ ನೀವು ವಾಯ್ಸ್ ರೈಸ್ ಮಾಡ್ತೀರಿ ಅಂತಂದ್ರೆ ನಿಮ್ಮಲ್ಲಿ ಸಬ್ಜೆಕ್ಟ್ ಇಲ್ಲ ಅಂತ ಲೆಕ್ಕ ಅಂತ. ಆ ಥರ ಅಂದ್ರೆ ನೀವು ಅವರನ್ನು ದಬ್ಬಾಳಿಕೆ ಮಾಡಿ, ಅವರನ್ನು ಫೋರ್ಸ್ ಮಾಡಿ, ಹಂಗಲ್ಲ ರೀ, ಯಾರು ಹೇಳಿದ್ದು, ಹೆಂಗ್ರಿ ಆಗುತ್ತೆ, ಒಪ್ಪಲ್ಲ ರೀ ಅಂತ ಹೇಳುವಾಗ ಮೈ ಬಿಸಿ ಆಗುತ್ತೆ. ಮೈ ಬಿಸಿ ಆದಾಗ ಏನಾಗುತ್ತೆ, ನಿಮ್ಮ ಮೈ ಮೇಲೆ ಹಾಕಿದಂಥ ಹೂವಿನ ಹಾರ ಇದೆಯಲ್ಲ ಅದು ಬಾಡತ್ತೆ. ಆಗ ಮೇಲ್ಗಡೆ ಮುಂದೆ ಇದ್ದವನಿಗೆ ಗೊತ್ತಾಗತ್ತಂತೆ ಇದೇನು ಮಾಡ್ತಾ ಇದ್ದಾರೆ ಅಂತಂದು. ಆ ಪರಿಸ್ಥಿತಿ ಆಗಿದೆ ಈಗ. ಅಂದರೆ ನಾನು ಹೇಳಿದ್ದು ಅಂದರೆ ಮನಮೋಹನ್ ಸಿಂಗ್ ಅವ್ರದ್ದು, ಅವರು ಜಾಸ್ತಿ ಸೌಂಡ್ ಮಾಡುವಂಥ ಅಗತ್ಯ ಇಲ್ಲ. ಆಮೇಲೆ 2008 ಇಸವಿಯಲ್ಲಿ ಶ್ರುತಿ, ಇಡೀ ವಿಶ್ವ ಒಂದು ರೀತಿ ಆರ್ಥಿಕ ಹಿಂಜರಿತಕ್ಕೆ ಒಳಗಾಯಿತು. ಯು ಬಿಲೀವ್ ಇಟ್ ಆರ್ ನಾಟ್, ಬಹುಶಃ ನಿಮ್ಮ ಫ್ಯಾಮಿಲಿಯಲ್ಲೂ ಕೂಡ ಯಾರಾದರೂ IT ಸೆಕ್ಟರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಯಾರಾದರೂ ಇದ್ದರೆ 2008 ತನಕ ಆ ವೇಗ ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ನನ್ನದೇ ಫ್ಯಾಮಿಲಿಯಲ್ಲಿ ಅನೇಕರಿದ್ದರು, ಅವರಿಗೆ ಮನೆಗೆ ಸ್ಪೆಷಲ್ ಕಾರ್ ಬಂದು ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು. ಪಿಕಪ್ ಡ್ರಾಪ್ ಒಬ್ಬನೇ. ಈಗ ಒಂದು ಕಾರಲ್ಲಿ 20 ಜನ ಹೋಗ್ತಾರಲ್ವಾ, ಹಂಗಲ್ಲ, ಒಬ್ಬನಿಗೆ ಒಂದೇ ಕಾರ್ ಬರೋದು, ಅವನ್ನ ಪಿಕಪ್ ಮಾಡೋದು, ಕರ್ಕೊಂಡು ಹೋಗೋರು, ಬಿಡೋರು. ಆಮೇಲೆ ಬಸ್ಸಲ್ಲಿ ಬನ್ನಿ ನಮ್ಮದೇ ಕಂಪನಿ ಬಸ್ ಅಂತ ಹೇಳಿದ್ರು. ಅಂದರೆ ಯಾಕೆ ಹೇಳಿದ್ರೆ ಆ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ಆ ಬಿಸಿ ತಟ್ಟಲಿಲ್ಲ, ಬಿಕಾಸ್ ಆಫ್ ಡಾಕ್ಟರ್ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಗಣ್ಯರ ಉಪಸ್ಥಿತಿ. AICC ಕಚೇರಿ ತಲುಪಿದ ಡಾಕ್ಟರ್ ಸಿಂಗ್ ಪಾರ್ಥಿವ ಶರೀರ ನೋಡಿ, ಇದೇ AICC ಕಚೇರಿ ಒಳಗಡೆ ನರಸಿಂಹರಾವ್ ಅವರ ಪಾರ್ಥಿವ ಶರೀರ ಹೋಗಲಿಲ್ಲ. ನಿನ್ನೆ ಒಂದು ಮಾತನ್ನು ಹೇಳ್ತಾ ಇದ್ರು ಒನ್ಸ್ ಅಗೇನ್, ಯಾರು ರವೀಂದ್ರ ರೇಷ್ಮೆ. ಯಾಕಂದ್ರೆ ರವೀಂದ್ರ ರೇಷ್ಮೆ
ಅವ್ರು ಸ್ಟೂಡೆಂಟ್ ಆಗಿದ್ದಾಗ ಹ್ಮ್ ನೆಹರು ಅವರ ಈ ವಿಜುವಲ್ ನೋಡ್ಕೊಳ್ಳೋಣ, ಆಮೇಲೆ ಮಾತಾಡ್ತೀನಿ. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಅಂತಿಮ ದರ್ಶನವನ್ನು ಪಡೆಯುತ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಇದ್ದಾರೆ, ಆರ್ ವಿ ದೇಶಪಾಂಡೆ ಇದ್ದಾರೆ, ಎಚ್ ಕೆ ಪಾಟೀಲ್ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ಎಲ್ಲ ಗಣ್ಯಾತಿ ಗಣ್ಯರು. ಹಾಂ, ನಾನು ರವೀಂದ್ರ ರೇಷ್ಮೆ ಅವರ ಬಗ್ಗೆ ಹೇಳ್ತಾ ಇದ್ದೆ. ರವೀಂದ್ರ ರೇಷ್ಮೆ ಸ್ಟೂಡೆಂಟ್ ಆಗಿದ್ದಾಗ ನೆಹರು ಅವರ ಪ್ರಭಾವಗಳು ಭಾಳ ಇತ್ತಂತೆ. ಆ 64 ಆ ಸಂದರ್ಭದಲ್ಲಿ ನೆಹರು ತೀರ್ಕೊಂಡಾಗ ಮರುದಿವಸ ಪತ್ರಿಕೆಯಲ್ಲಿ ಬಂದಿತ್ತಂತೆ, ಯುಗ ಪುರುಷನ ಯುಗಾಂತ್ಯ. ಯುಗಾಂತ್ಯ ಅಂತ ಬಂತಂತೆ. ಆಗ ಏನು ಈ ಯುಗ ಪುರುಷ ಅಂದ್ರೆ ಅಂತೇಳಿ ಸಾಧಾರಣವಾಗಿ ಒಂದು 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 ಯುವ ಮನಸ್ಸಿಗೆ ಈ ಯುಗ ಪುರುಷ ಅಂದ್ರೆ ಏನು ಅಂತ ಒಂದಿರುತ್ತಲ್ವಾ. ಕರೆಕ್ಟ್. ಅವ್ರು ಹೇಳ್ತಾ ಇದ್ರು, ನಮಗೆ ಆಗ ಅರ್ಥ ಆಗ್ತಾ ಇರಲಿಲ್ಲ. ಇವತ್ತು ಇವರು ತೀರ್ಕೊಂಡಾಗ ಒಬ್ಬ ಯುಗ ಪುರುಷನ ಅಂತ್ಯವಾಯಿತು ಅಂತ ಹೇಳೋ ಈಗ ನಮ್ಗೆ ಗೊತ್ತಾಗುತ್ತೆ ಯುಗ ಪುರುಷ ಅಂದ್ರೆ ಏನು ಅಂತೇಳಿ. ಯುಗ ಪುರುಷ ಅಂತಂದ್ರೆ 1, 2, 3 ತಲೆಮಾರುಗಳನ್ನ ಪ್ರಭಾವಿಸುವಂತ ಒಬ್ಬ ನಾಯಕ ಯಾರು ಹುಟ್ಟುತ್ತಾನೋ ಆತನ ಯುಗ ಪುರುಷ. ಈಗ ರಾಜ್ಕುಮಾರ್ ಅಂತ ಇಟ್ಕೊಳ್ಳಿ. ರಾಜ್ಕುಮಾರ್ ನಮ್ಮ ಅಜ್ಜನೂ ಫ್ಯಾನು, ಅಪ್ಪನೂ ಫ್ಯಾನು, ನಾವು ಫ್ಯಾನ್. ನಾಳೆ ಮಕ್ಕಳು ಫ್ಯಾನ್. 3 ತಲೆಮಾರು, ಮಿನಿಮಮ್ 3 ತಲೆಮಾರು. ಕರೆಕ್ಟ್. ಅಮಿತಾಬ್ ಬಚ್ಚನ್, ಹೌದು, ಆ, ರಜನಿಕಾಂತ್ ಅವರು, ಆಮೇಲೆ ಕ್ರಿಕೆಟ್ನಲ್ಲಿ ಕೆಲವರು ಇರ್ತಾರೆ. ಹೀಗೆ ಹಾಗೇನೆ ನೆಹರು ಇರ್ಬೋದು, ಪಟೇಲ್ ಇರ್ಬೋದು, ಇವರಿರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ವಾಜಪೇಯಿ ಅವರು ಇರ್ಬೋದು. ಅಂದರೆ ಬೀರಿದ ಪ್ರಭಾವಗಳಿದೆಯಲ್ಲ, ಅದಕ್ಕೆ ಒಂದು ಒಬ್ಬ ಜನ್ರೇಷನ್ಗೆ ಅಲ್ಲ, 3 ಜನ್ರೇಷನ್ಗೆ. 30 ವರ್ಷ ಅಂತಂದರೆ 10 ವರ್ಷಕ್ಕೊಮ್ಮೆ ನಿಮ್ಮ, ಅದು ಹೇಳ್ತಾರೆ 7 ವರ್ಷಕ್ಕೊಮ್ಮೆ ನಿಮ್ಮ ಟೇಸ್ಟ್ಗಳು ಚೇಂಜ್ ಆಗ್ತಾ ಹೋಗುತ್ತಂತೆ ಲೈಫಲ್ಲಿ. ಯಾವುದು ಪ್ರಯಾರಿಟಿ, ಅದು ಪ್ರಯಾರಿಟಿ ಅಲ್ಲ ಅಂತ ಆಗುತ್ತೆ. ಯಾವುದು ನಮ್ಮ ಇದು ನೀವೇ ನೋಡಿಬೇಕಿದ್ರೆ ನಿಮ್ಮ 10 ವರ್ಷದ ಹಿಂದಿನ ಅಥವಾ ಯಾವುದಾದ್ರೂ ಫೇಸ್ಬುಕ್ಕಲ್ಲಿ ಮತ್ತೊಂದರಲ್ಲಿ ನೀವೇನಾದರೂ ಒಂದು ಬರೆದಾಕಿರ್ತೀರಿ ಅಲ್ವಾ, ನಾವೇನೋ ಬರೆದಾಕಿರ್ತೀವಿ, ಭಾಳ ಅದ್ಭುತ. ಅವತ್ತಿನ ದಿವಸದ ದಿನಮಾನಗಳಲ್ಲಿ ನಮಗೆ ಏನಪ್ಪ ನಾವು ಶೇಕ್ಸ್ಪಿಯರ್ ಆಗಿಬಿಟ್ವಿ ಹಂಗೆಲ್ಲ ಅನಿಸ್ಬಿಟ್ಟಿರ್ತದೆ ಬರೆದಾಗ. ಈಗ ಅದನ್ನು ನೋಡಿದಾಗ ಇಷ್ಟು ಕೆಟ್ಟದಾಗಿ ಬರ್ತಿದ್ನ ಅಂತಲೂ ಅನ್ಸುತ್ತಲ್ವಾ. ಖಂಡಿತ ಹೌದು, ತುಂಬಾ ಸಲ ಅನ್ಸುತ್ತೆ. ಅಂದರೆ ನಮ್ಮ ಪ್ರಯಾರಿಟಿಗಳು ಚೇಂಜ್ ಆಗಿರುತ್ತೆ, ನಮ್ಮ ಆಲೋಚನೆಗಳು ಚೇಂಜ್ ಆಗಿರುತ್ತೆ, ನಾವೊಂಥರ ಪ್ರವರ್ಧಮಾನಕ್ಕೆ ಬಂದಿರ್ತೀವಿ, ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಎನಿಹೌ, ಪಾಕಿಸ್ತಾನದಲ್ಲಿ ಹುಟ್ಟಿರ್ತಾರೆ. ಆಮೇಲೆ ಭಾರತ ವಿಭಜನೆ ಸಂದರ್ಭದಲ್ಲಿ ಭಾರತಕ್ಕೆ ಬಂದು ನೆಲೆಸ್ತಾರೆ. ಸರ್ದಾರ್ಜಿ ಅವ್ರದ್ದೊಂದು ಟರ್ಬನ್, ಅಂದರೆ ಬ್ಲೂ ಕಲರೇ, ಅದು ಬಿಟ್ಟರೆ ಬೇರೆ ಹಾಕಿದ್ದು ಭಾಳ ಕಡಿಮೆ, ನಾನು ನೋಡಿಲ್ಲ, ಬ್ಲೂನೇ. ಓಕೆ, ಆ ಸಂದರ್ಭದಲ್ಲಿ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೊಮ್ಮೊಮ್ಮೆ ಈ ಭಾರತೀಯರು, ವಿಶೇಷವಾಗಿ ಭಾರತೀಯ ಧರ್ಮ ಅಂತಂದರೆ ಎಸ್ಪೆಷಲಿ ಹಿಂದೂ ಧರ್ಮದಲ್ಲಿ ನಮಗೆ ಒಂದೊಂದು ನಂಬಿಕೆ, ಶ್ರೀಕೃಷ್ಣನ ಒಂದು ಮಾತನ್ನು ನಾವು ನಂಬ್ತಾ ಇರ್ತೀವಿ. ಯಾಕೆಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧುನ ವಿನಾಶಾಯ ಚತುಷ್ಟಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತಂದರೆ ನಿನಗೆ ಗೊತ್ತಿಲ್ಲದೆ ನಾನು ಅವತರಿಸ್ತಾ ಇರ್ತೀನಿ ಅಂತ ಕೃಷ್ಣ ಹೇಳಿದ್ದು. ಅಂದರೆ ನಾವು ಕಾಯ್ತಾ ಇರ್ತೀವಿ, ಏನು ಎತ್ತ ಅಂತ. ನೋಡಿ, 1984 ಇಂದಿರಾ ಗಾಂಧಿ ಅವರು